ಸ್ನೇಹಿತರೆ ನಮಸ್ತೆ, ನನ್ನ ಹೆಸರು ಸಾಗರ್ ಅಂತ. ಪರಿಪೂರ್ಣಮ್ ಗೊಬ್ಬರ ಕೊಟ್ಟಿದ್ದು ನಮ್ಮ ರೈತರಿಗೆ, ಅದು ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ತಿಳ್ಕೊಳ್ಳೋಣ. ಸರ್ ನಿಮ್ಮ ಹೆಸರು? ಸಿದ್ದು ಅಂತ. ಸಿದ್ದು ಅಂತ. ಸರ್ ಪರಿಪೂರ್ಣಮ್ ಗೊಬ್ಬರ ಯೂಸ್ ಮಾಡಿದೆಲ್ಲ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ನಾವು ಮೊದಲಿಗೆ ಹೂವಿಗೆ ಹಾಕಿದ್ದು ರೀ, ಚೆನ್ನಾಗಿ ಅನಿಸಿತ್ತು. ಅದು ಚೆನ್ನಾಗಿ ಅನಿಸಿದ್ಮೇಲೆ ರಿಸಲ್ಟ್ ನೋಡ್ಕೊಂಡು ಅಡಿಕೆ ತೋಟಕ್ಕೆ ಹಾಕಿದ್ರಿ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಐತೆ ಸರ್. ಇದು ಹೂವು ಎಷ್ಟು ಮುಂಚೆ ಎಷ್ಟು ಬರ್ತಾಯಿತ್ತು ಹೂವು? ಮುಂಚೆ ಎಲ್ಲ ಅರ್ಧ ಕೆ ಜಿ ಒಂದು 1/4 ಕೆ ಜಿ ಅಷ್ಟು ಹರಿತಿದ್ವಿ. 1 ಕೆ ಜಿ ಮೇಲೆ ಅಂತ ಹೋಗಿದ್ದಿಲ್ಲ. ಇದು ಹಾಕಿ ಒಂದು ವಾರ 15 ದಿವಸ ಆದ್ಮೇಲೆ ಒಂದು ವಾರಕ್ಕಂದ್ರೆ ಜಾಸ್ತಿ ಆಗೈತ್ರಿ. ಈಗ 4-5 ಕೆ ಜಿ ಹರಿತದೆ ಅವ್ರಿಗೆ. 4 ಕೆ ಜಿ ಬನ್ನಿ ಅಂತ ಹೇಳಿ ಸ್ವಲ್ಪ ಡಲ್ ಐತ್ರಿ, 4-5 ಕೆ ಜಿ ಕೊಯ್ತದವ್ರಿ. ಹೌದಾ ಸರ್? ಅಡಿಕೆ ಗಿಡ ಮೇಲೆ ಹೆಂಗೆ? ಅಡಿಕೆ ಗಿಡನೂ ಚೆನ್ನಾಗಿ ಆಗೈತ್ರಿ, ಹಾಕಿದ್ಮೇಲೆ ಸ್ವಲ್ಪ ಕಪ್ಪು ಆಗೈತ್ರಿ. ಹಿಂಗಾರನು ಬೀಳ್ತಿರೋ ಎಲ್ಲ ಡ್ರಾಪ್ ಆಗೋದು ಎಲ್ಲ ನಿಂತದತ್ರಿ, ಎಲ್ಲದ್ರಿಂದ ಚೆನ್ನಾಗೈತ್ರಿ. ಒಂಬಾಳೆ ಹೊಡಿಯೋದಲ್ಲಿ ಮೃದು ಆಗೈತ್ರಿ. ಆಮೇಲೆ ಒಂಬಾಳೆನೂ ಚೆನ್ನಾಗಿ ಬರ್ತೈತ್ರಿ, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ರೈತರಿಗೆ ಏನಂತ ಹೇಳ್ಬೋದು ನಿಮ್ಮ ಕಡೆಯಿಂದ? ಉಪಯೋಗಿಸ್ಬೋದ್ರಿ ಇದನ್ನ, ಇದ್ರದ್ದು ಏನು ಸಮಸ್ಯೆ ಇಲ್ಲ, ಒಳ್ಳೆ ರಿಸಲ್ಟ್ ಐತ್ರಿ. ಎಲ್ಲನೂ ಏನಾಗಲ್ಲ, ಸಾವಯವ ಗೊಬ್ಬರ ಆಗೋದ್ರಿಂದ, ರಾಸಾಯನಿಕ ಹಾಕೋದ್ರಾಗಿಂದ ನೆಲಗ ಫಲವತ್ತತೆ ಕಡಿಮೆ ಆಗತ್ರಿ. ಫಲವತ್ತತೆ ಹಾಳಾಗೋದ್ಕಿಂತ ಭೂಮಿ ಫಲವತ್ತತೆ ಎಲ್ಲದು ಹಾಳಾಗತ್ರಿ. ಇದು ಹಾಕೋದ್ರಿಂದ ಚೆನ್ನಾಗಿ ಅನಿಸ್ತು. ಓಕೆ, ಥ್ಯಾಂಕ್ ಯು ಸರ್.